ಏನೆಲ್ಲ ಚರ್ಚೆ ಆಯ್ತು ಸರ್? ಪೊಲಿಟಿಕಲ್ ಚರ್ಚೆ ಏನೂ ಆಗಲಿಲ್ಲ. ನಾನು ಹೆಬ್ಬಾರ್ ಅವರು ಇಬ್ಬರು ಊಟಕ್ಕೆ ಅಟೆಂಡ್ ಮಾಡಿದ್ದೀವಿ. ಅದರಲ್ಲಿ ಪೊಲಿಟಿಕ್ಸ್ ಅಲ್ಲಿ ಮತ್ತೊಂದಲ್ಲಿ ಏನೂ ಇಲ್ಲ. ಊಟದ ಬಗ್ಗೆ ಮಾತ್ರ ಚರ್ಚೆ ಆಯಿತು ಅಷ್ಟೇ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಮಟನ್ನು, ಚಿಕನ್ನು, ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಆಯಿತು. ಪೊಲಿಟಿಕ್ಸ್ ಯಾವುದು ಕೂಡ ಯಾವುದು ಸಬ್ಜೆಕ್ಟ್ ಒಂದು ಸಬ್ಜೆಕ್ಟು ಆ ಸಬ್ಜೆಕ್ಟ್ ಬರಲಿಲ್ಲ. ಶಿವಕುಮಾರ್ದು ಸಬ್ಜೆಕ್ಟ್ ಯಾವುದು ಕೂಡ ಬರಲಿಲ್ಲ. ಎಲ್ಲರೂ ಕೂಡ ಇದ್ದರು, ಒಗ್ಗಟ್ಟಾಗಿದ್ದರು. ಬಟ್ ಪೊಲಿಟಿಕಲ್ ಚರ್ಚೆ ಯಾವುದು ಕೂಡ ನಡೀತಾ ಇದೆ ಅಂತ ಸರ್. ನಂಬರ್ ಗೇಮ್ ನೋಡ್ರಿ, ಹೈಕಮಾಂಡ್ ಮುಂದೆ ಯಾವುದು ನಂಬರ್ ಗೇಮ್ ಇರಲಿಲ್ಲ. ಯಡಿಯೂರಪ್ಪನ ಚೇಂಜ್ ಮಾಡಿದ್ರಲ್ಲಪ್ಪ, ಯಡಿಯೂರಪ್ಪನ ಚೇಂಜ್ ಮಾಡಿದಾಗ ಬೊಮ್ಮಾಯಿ ಮಾಡಿದಾಗ ಯಾವ್ದಾದ್ರು ನಂಬರ್ ಗೇಮ್ ಇತ್ತ? ಹೈಕಮಾಂಡ್ ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದೂ ಕೂಡ ಇಲ್ಲ. ಯಾರು ಹೈಕಮಾಂಡ್ ಹೇಳ್ತಾರೆ ಅದು ಸಬ್ಜೆಕ್ಟ್ ಮುಗಿದೋಯ್ತು. ಹೈಕಮಾಂಡ್ ವಿರುದ್ಧ ಮಾತನಾಡ್ತಕ್ಕಂಥವ್ರು ಯಾರವ್ರೆ? ಹೈಕಮಾಂಡ್ ತೀರ್ಮಾನ ತಗೊಳ್ಳಿ ಅಂತೀರಾ? ಹೈಕಮಾಂಡ್ ಕಾಲ್ ತಗೊಳ್ಳಿ ಅಂತೀರಾ? ಹೈಕಮಾಂಡ್ ಮಾತಾಡ್ಲಿ ಕಾಲ್ ಯಾರು ಹೈಕಮಾಂಡ್ ವಿರುದ್ಧ ಹೆಚ್ಚಿಂದ ಏನು ಮಾತಾಡ್ತಾ ಇಲ್ಲ. 5 ವರ್ಷ ಕಂಟಿನ್ಯೂ ಆಗಲಿ ಅಂತ ಅವ್ರ ಅಪ್ಪನ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ, ಹೇಳ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ನೋಡ್ರಿ, ರಾಷ್ಟ್ರೀಯ ಪಕ್ಷ ಎಲ್ಲ ಕೂಡ ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರನೇ ನಡೀತದೆ. ನನಗೆ ತಿಳಿದಿರೋ ಮಟ್ಟಿಗೆ ಹೈಕಮಾಂಡ್ ವಿರುದ್ಧ ಯಾರು ಕೂಡ ಹೋಗೋದಿಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಕೇಳ್ತಕ್ಕಂಥದ್ದು ಎಲ್ಲರೂ MLAಗಳಲ್ಲಿ ಬೇರೆಯವರಲ್ಲಿ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಸಿಗಬೇಕು ಅನ್ನೋದು ಮಾತು ಸರ್. ಯಾವುದು? ಡಿ ಕೆ ಶಿವಕುಮಾರ್ ಅವ್ರಿಗೂ ಅವಕಾಶ ಸಿಗಲಿ ಅಂತ ಹೇಳ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ, ಹಲವಾರು ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಯಾಕೆ ಆಗಬಾರ್ದು? ಡಿ ಕೆ ಶಿವಕುಮಾರ್ ಒಂದು ಸಾರಿ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು? ಈಗ ಮುಂದೆ ಯಾವಾಗ್ಲಾರಾಗ್ಲಿ ಅವ್ರ ಹಣೆಲ್ ಬರ್ದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವ್ರ ಹಣೆಲ್ ಬರ್ದಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗಲ್ಲ. ನೋಡಿ, ಯಾರೇ ಆದ್ರೂ ಅಷ್ಟೇನೆ. ಈಗ ನನ್ನ ಹಣೆಲ್ ಬರ್ದಿತ್ತು, BJPಲಿ ಮಂತ್ರಿ ಆಗ್ಬೇಕು ಅಂತಿತ್ತು, BJPಲಿ ಆಯ್ತು. ನಾನು ಹುಟ್ಟು ಕಾಂಗ್ರೆಸ್ಸಲ್ಲಿ ನನ್ನ ಮಂತ್ರಿ ಆಗಲಿಲ್ಲ. ನನ್ನ ಹಣೆ ಬರದಲ್ಲಿ BJP ಪಕ್ಷದಲ್ಲಿ ಮಂತ್ರಿ ಆಗಬೇಕು ಅಂತಿತ್ತು, ಆಯಿತು, ಸಹಕಾರ ಸಚಿವನಾದೆ. ಯಾರ ಹಣೆಯಲ್ಲಿ ಏನೇನು ಬರ್ದಿರ್ತದೋ ಯಾರು ಗೊತ್ತಿರ್ತದೆ? ಯಾರು? ಶಿವಕುಮಾರ್ ನೋಡ್ರಿ, ಶಿವಕುಮಾರ್ ಯಾವ ಕಾರಣಕ್ಕೂ BJPಲಿ ಹೋಗೋದಿಲ್ಲ. ಕಾಂಗ್ರೆಸ್ಸಲ್ಲೇ ದುಡ್ದಿದ್ದಾರೆ, ಶ್ರಮ ಹಾಕಿದ್ದಾರೆ, ಹೋರಾಟ ಮಾಡಿದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಯಾಕೆ BJPಗೆ ಯಾಕೆ ಹೋಗಿ ಮಂತ್ರಿ ಆಗ್ತಾರೆ ಅವರು? ಯಾವುದು ಕೂಲಿ ಯಾಕೆ ಸಿಕ್ಕೋದಿಲ್ಲ? ಕೂಲಿ ಯಾರು ಕೊಡೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಯಾರಿದ್ದಾರೆ? ಕಷ್ಟಪಟ್ಟಿಲ್ವಾ? ಇಡೀ ರಾಜ್ಯ ಸುತ್ತಾಡಿಲ್ವಾ? ಪಕ್ಷ ಕಟ್ಟಿಲ್ವಾ? ಅದೇ ಯಾವಾಗ ಅನ್ನೋದು. ಶಿವಕುಮಾರ್ ಜೊತೆಲಿ 100 ಜನ ಕಾರ್ಯಕರ್ತರು ದುಡಿದಿಲ್ವಾ? ಮತ್ತೆ 100% ಮುಖ್ಯಮಂತ್ರಿ ಅವರ ಹಣೆ ಬರ ಇದ್ರೆ ಮುಖ್ಯಮಂತ್ರಿ ಆಗ್ತಾರೆ. ವಚನದ ಬಗ್ಗೆ ಡಿ.ಕೆ. ಬ್ರದರ್ಸ್ ಮಾತಾಡಿದ್ರು. ಯಾಕೆ ಸರ್ ಮೌನವಾಗಿರೋದು? ಕೊಟ್ಟ ಮಾತು ಯಾರು ಹೇಳ್ತಾರೆ ಮೌನ ಆಗಿದೆ ಅಂತ? ಅಸೆಂಬ್ಲಿ ನಡೀತಾ ಇದೆ. ಅಸೆಂಬ್ಲಿ ನಡೆಯುವಾಗ ಯಾಕೆ ಅಂತೇಳಿ ಸುಮ್ಮನೆ ಇರ್ಬೋದು. ಅಸೆಂಬ್ಲಿ ಮುಗಿದ ಮೇಲೆ ಪತ್ರಕರ್ತರು ಸ್ವಲ್ಪ ವೆಯ್ಟ್ ಮಾಡಬೇಕು. ಮುಗಿದ ಮೇಲೆ ಹೋಗ್ತೀರಾ ಸರ್? ಡೆಲ್ಲಿಗೆ ಹೋಗುತ್ತಾ ಸರ್? ಅಲ್ಲಪ್ಪ, ನಾನು ಕಾಂಗ್ರೆಸ್ಸಲ್ಲೂ ಇಲ್ಲ, BJPಲೂ ಇಲ್ಲ. ನಾನೇ ಡೆಲ್ಲಿಗೆ ಹೋಗ್ಲಿ? ನಾನು ಯಾರು ಕೂಗೋದಿಲ್ಲ. ಹಿಂಗೆ ಯಾರ ಊಟಕ್ಕಿಟ್ಟು ಕೂಗಿದಾಗ ಊಟ ಅಟೆಂಡ್ ಮಾಡ್ತೀವಿ ಅಷ್ಟೇ. ಯಾವ CLPನೂ ಇಲ್ಲ, ಯಾವ BLPನೂ ಇಲ್ಲ. ಸೋಮಶೇಖರ್ ಈಸ್ ಇಂಡಿಪೆಂಡೆಂಟ್. ಊಟಕ್ಕೆ BJP ಕೂಗಿದ್ರು ಹೋಯ್ತೀನಿ, ಕಾಂಗ್ರೆಸ್ನವ್ರು ಕೂಗಿದ್ರು ಹೋಯ್ತೀನಿ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಬೆಂಬಲಿಸಬಹುದು. ಬೆಂಬಲಿಸೋ ಕ್ವಶನ್ ಇಲ್ಲ. ಯಾರು ನಮ್ಮ ಬೆಂಬಲ ಯಾರು ಕೇಳ್ತಾರೆ ಅವ್ರಿಗೆ ಮೆಜಾರಿಟಿ ಅದಲ್ಲ. ಬೇರೆ ಶಾಸಕರ ಸರ್? ಬೇರೆ ಶಿವಕುಮಾರು ಕೂಡ ಭಾಗವಹಿಸಿದ್ರು. ಶಿವಕುಮಾರ್ ಕೂಗ್ಲ ಹೆಚ್ಚು ಕಡಿಮೆ ಒಂದು 70-75 ಜನ ಇದ್ರು, ಎಲ್ಲ ಮಂತ್ರಿಗಳು, ಶಾಸಕರು ಎಲ್ಲ. ನಾನು 8:30 ಹೋದೆ, 10:00 ಬಂದೆ, ಇದ್ರು ಎಲ್ಲ.